ಡಿಎಂಕೆ ಸಖ್ಯವನ್ನು ತೊರೆದು ವಿಜಯ್ಗೆ ಬೆಂಬಲವನ್ನು ಕೊಟ್ಟರಲ್ಲ. ಈ ಎಡಪಕ್ಷಗಳಿದ್ದಾವಲ್ಲ, CPIM ಮತ್ತು CPM, CPI ಮತ್ತು CPM, ಈ ಎರಡೂ ಪಕ್ಷಗಳು ಕೂಡ ಬ್ಲೈಂಡ್ ಆಗಿ ಕಣ್ಣು ಮುಚ್ಚಿಕೊಂಡು ಕಾಂಗ್ರೆಸ್ಸನ್ನು ಫಾಲೋ ಮಾಡಿಕೊಂಡು ಬರಲಿಲ್ಲ ಅನ್ನೋದನ್ನು ಗಮನಿಸಬೇಕಿಲ್ಲಿ. ಇಂಡಿಯಾ ಒಕ್ಕೂಟದ ಅತ್ಯಂತ ಪ್ರಬಲ ಪಕ್ಷ ಕಾಂಗ್ರೆಸ್ಸೇ ಈ ಹಾದಿಯನ್ನು ತುಳಿದಿದೆ ಅಂದಾಗ ನಾವು ಕೂಡ ಆ ಹಾದಿಯನ್ನು ತುಳಿಯೋಣ ಅಂತ ಕಣ್ಣು ಮುಚ್ಕೊಂಡು ಬರಲಿಲ್ಲ, ಬ್ಲೈಂಡಾಗಿ ಫಾಲೋ ಮಾಡಲಿಲ್ಲ. ತಮ್ಮದೇ ಆದ ರೀತಿಯ ಆಲೋಚನೆಗಳು, ವಿಚಾರಧಾರೆಗಳು, ನಾಯಕರ ಜೊತೆ ಚರ್ಚೆ, ಹೇಳಿ ಕೇಳಿ TVK ಸೈದ್ಧಾಂತಿಕವಾಗಿ ಎಡ ಬಲ ಯಾವುದೂ ಅಲ್ಲದಂಥ ಪಕ್ಷ ಅಂತ ಗುರುತಿಸಿಕೊಂಡಿದೆ. ಹಾಗೆ ನೋಡಿದ್ರೆ ಕೊಂಚ ಎಡಕ್ಕೆ ಬಾಲದಂತೆ ಕಾಣಿಸುತ್ತೆ ಹೊರತಾಗಿ ಬಲ ಸಿದ್ಧಾಂತವನ್ನು ಹೊಂದಿಲ್ಲ, ಅದಂತೂ ಸ್ಪಷ್ಟ. ಸೊ ಹೀಗಾಗಿ ಅವರಿಗಿರುವಂಥ ಅಡ್ಡಿ ಆತಂಕ ಅದೇ ಆಗಿತ್ತು ಎಡಪಕ್ಷಗಳಿಗೆ. ಸೊ ಹೀಗಾಗಿ ತಮ್ಮ ತತ್ವ ಸಿದ್ಧಾಂತಗಳಿಗೂ ಧಕ್ಕೆಯಾಗಬಾರ್ದು, ಹಾಗಂತ ದ್ರಾವಿಡ ಪಕ್ಷಗಳಿಗೂ ಅಧಿಕಾರವನ್ನು ಬಿಟ್ಟುಕೊಡಬಾರ್ದು. AIADMK NDA ಒಕ್ಕೂಟದಲ್ಲಿ ಗುರುತಿಸಿಕೊಂಡಿದೆ. NDA ಒಕ್ಕೂಟದಲ್ಲಿರುವಂಥ ಅಣ್ಣಾ DMK, ಇಂಡಿಯಾ ಒಕ್ಕೂಟದಲ್ಲಿರುವಂಥ DMK ಇಬ್ಬರು ಒಂದಾಗುವಂಥ, ಮೈತ್ರಿ ಮಾಡಿಕೊಳ್ಳುವಂಥ ಬೆಳವಣಿಗೆಗಳು ಕ್ಷಿಪ್ರವಾಗಿ ನಡೆದಾಗ ಈ ಎಡಪಕ್ಷಗಳು CPI ಮತ್ತು CPIM ಇವರಿಗೆ ಬೇರೆ ಆಯ್ಕೆಗಳು ಕಾಣಿಸಲಿಲ್ಲ. NDA ಒಕ್ಕೂಟದ ಅಣ್ಣಾ DMK ಅಧಿಕಾರದಲ್ಲಿದೆ ಅಂತ ಹೇಳಿದ್ರೆ ಅದು ಹೆಂಗೆ ಸಾಧ್ಯ ಇವರು ಕೂಡ DMK ಜೊತೆಗಿರಲಿಕ್ಕೆ? ಇಲ್ಲಿ ಸಮಸ್ಯೆ ಬಂದಿರೋದಿಲ್ಲೇನೆ. ತಟಸ್ಥವಾಗಿದ್ದಂಥ, ಕಾದು ನೋಡುವ ತಂತ್ರವನ್ನು ಮಾಡಿದ್ದಂಥ CPI ಮತ್ತು CPIM ಈಗ ಈ ನಿರ್ಧಾರಕ್ಕೆ ಬರಲು ಕೂಡ ಅದೇ ಕಾರಣ. DMK, ಅಣ್ಣಾ DMK ಎರಡೂ ಹೊಂದಾಗ್ಬಿಟ್ರೆ, ಎರಡೂ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ರೆ, ಇಬ್ಬರೂ ಮೈತ್ರಿ ಮಾಡ್ಕೊಂಡ್ಬಿಟ್ರೆ ತಮ್ಮ ತತ್ವ ಸಿದ್ಧಾಂತದ ವಿರುದ್ಧವಾದ ಪಕ್ಷಗಳ ಜೊತೆ ಮುಂದೆ ಹೋಗೋಕೆ ಸುತಾರಾಮ್ ಒಪ್ಪದಂಥ ಎಡಪಕ್ಷಗಳಿಗೆ ಆಪ್ಷನ್ ಉಳಿದಿದ್ದು ಒಂದೇ, ಅದು TVK. ನನಗೆ ಗೊತ್ತಿಲ್ಲ ಇಲ್ಲಿವರೆಗೂ ಕೂಡ ಏನೆಲ್ಲ ಷರತ್ತುಗಳಾಗಿದ್ದಾವೆ, ಏನೆಲ್ಲ ಕಂಡೀಷನ್ಗಳಾಗಿದ್ದಾವೆ, ಹೇಗೆ ಅವರಿಬ್ಬರ ಮಧ್ಯೆ ಹೊಂದಾಣಿಕೆ ಸೂತ್ರವನ್ನು ಬೆಸೆಯಲಾಗಿದೆ, ಕೊಟ್ಟು